ಇವತ್ತು ತಾಳಿಕೋಟೆಯಲ್ಲಿ ಆಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಇವತ್ತ ₹1 ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತ ಕೋಟ್ಯಾನುಗಟ್ಲೆ ಆಸ್ತಿಯನ್ನ ಅವರು ಪ್ರಜಾಸೌಧ ನಿರ್ಮಾಣವಾಗ್ಲಿ ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗ್ಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚು ಇಂತ ಜಾಗಗಳನ್ನ ಕೊಡುವಂತೆ ಅವರಿಗೆ ಮನವರಿಕೆ ಮಾಡ್ಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅದರಂತೆ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ ಹೇಳಿ ಒಂದು ಆಶೆ ಭಾವನೆಯನ್ನು ಇಟ್ಟುಕೊಂಡು ಎಲ್ಲಾ ನಮ್ಮ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ತಾಯಂದಿರು ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನ ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕೈತಿ ಅಂತಂದ್ರ ಇವತ್ತಿನ ಕಾಲದಲ್ಲಿ ಅವಶ್ಯವಾಗಿ ಪ್ರಜಾಸೌಧ ಆಗುವುದನ್ನ ಅವಶ್ಯ ಐತಿ. ಈಗಾಗ್ಲೇ ತಹಸೀಲ್ದಾರ್ ಕಾರ್ಯಾಲಯ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಅದರಂತೆ ಈ ಒಂದು ತಾಲೂಕ್ ಪಂಚಾಯತಿನೂ ಕೂಡ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಈಗಾಗ್ಲೇ ಸಾಕಷ್ಟು ತಾಲೂಕ ಮಟ್ಟದಲ್ಲಿ ಆಗುವಂತಹ ಕಚೇರಿಗಳು ಇನ್ನೂ ಬಾಕಿ ಅದಾವು. ಈಗ ಜನರಿಗೆ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಸಬ್ ರಿಜಿಸ್ಟರ್ ಆಫೀಸ್ ಆಗ್ಬೇಕಾಗೈತಿ. ಇನ್ನೂ ಕೂಡ ಸ್ಥಳಾವಕಾಶ ಇರ್ಲಾರ್ದಿಂದ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಆಗಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಕಚೇರಿ ಆಗ್ಬೇಕಾಗೈತಿ. ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟೆ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರ್ಲಿಕ್ಕೆ ಕಾರಣ ಏನಂತಂದ್ರ ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯ್ತು. ಇವತ್ತಿನವರೆಗೆ ಭೂಮಿ ಇರ್ಲಾರ್ದಕ್ಕ ತಾಲೂಕಾ ಆಫೀಸ್ ಆಗದೆ ಪೆಂಡಿಂಗ್ ಉಳಿದಾವ. ಎಲ್ಲಾ 52 ತಾಲೂಕಿನ ರಾಜ್ಯದಾಗ ಘೋಷಣೆ ಆಗ್ಯಾವ. ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ದು ಒಂದೇ ಉಳಿದಿರೋದು ಈಗ ತಾಳಿಕೋಟೆ ನಮ್ಮ ರಾಜ್ಯದೊಳಗ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಹಿಂದಿದ್ದ ಜಿಲ್ಲಾಧಿಕಾರಿ ಒಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕ ಸಲುವಾಗಿ ಒಂದು 3-4 ಜಾಗಗಳನ್ನ ನೋಡಿದ್ರು. ಅಲ್ಲಿ ಒಂದು ಇನ್ನೊಬ್ರು ದಾನಿಗಳದ ಜಾಗನೂ ನೋಡಿದ್ರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಮಾತಾಡ್ಕೊಂತ ಕುಂತಾರ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಜಲುವ ಆಗ್ಬೇಕು. ಎಲ್ಲಾ ತಾಲೂಕಾ ಆಫೀಸ್ಗಳು ಒಂದ ಸೂರಿನಡಿ ಬಂದ್ರ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಂದ ಒಂದು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲಾ ಇಷ್ಟು ಜನಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಇವತ್ತು ಬೆಂಬಲ ನೀಡಿ ಈ ತಾಲೂಕಾ ಆಫೀಸು 1 ವರ್ಷದೊಳಗ ಕಂಪ್ಲೀಟ್ ಆಗ್ಲಿ, ಇದಕ್ಕ ಪ್ರೋತ್ಸಾಹ ಕೊಡ್ಲಿ ಜಿಲ್ಲಾಧಿಕಾರಿಗಳು, ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲಾ ಹೋರಾಟ ಮಾಡಾಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೇದಾಗ್ಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ ಊರ್ ಹೊರಗೆ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಪ್ರತಿಭಟನೆ ಮಾಡಾಕತ್ತಾರ. ಅದಕ್ಕ ಏನ್ ಸರ್ ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದ್ ಅಲ್ಲಿ ಕುಂತು ಪ್ರತಿಭಟನೆ ಮಾಡಾಕತ್ತಾರ. ಅದು ದೂರ ಹತ್ತ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರು. ಅದಕ್ಕ ಇದು ಊರೊಳಗಂದ್ರೆ ಸ್ಟೇಟ್ ಹೈವೇದಾಗ ಐತ್ರಿ ರೋಡ್. ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರ ಊರೊಳಗಿರೋ IB ಒಳಗ್ ಮಾಡ್ರಿ, ಅಲ್ಲಿ KB ಒಳಗ್ ಮಾಡ್ರಿ, ಅವೆಲ್ಲ ಈಗಾಗಲೇ शहर के जिम्मेदारान यहाँ पर DC साहब के मुलाकात के लिए आए हैं। आने का मकसद ये है कि जो तालिकोट के अंदर काफी दिनों से ताल्लुका होकर 10 साल हुआ, अब तक कोई भी सरकारी ऑफिस नहीं बने। अब हाल ही प्रजासौधा के नाम पर जो है एक बहुत बड़ा तामीरी काम क्या है मंजूरी मिली है। इसके अंदर क्या है पूरे ऑफिस वहाँ पर होने के लिए क्या है गाँव के लोग आने के फिक्र लेकर क्या है बीजापुर तक पहुँचे हैं।
डीसी साहब से, जिला अधिकारी साहब से गुजारिश है कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है